ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಗೀತ. ನಾನು ನಿಮ್ಮೆಲ್ರಿಗೋಸ್ಕರ ಇವತ್ತು ಒಂದು ಹೆಲ್ದಿಯಾದ ರೆಸಿಪಿ ತಂದಿದ್ದೀನಿ. ಅದುವೇ ಸ್ಟಾರ್ ಫ್ರೂಟ್ಸ್ ಗೊಜ್ಜು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಸ್ಟಾರ್ ಫ್ರೂಟ್ಸನ್ನು ಕೆಲವರು ಜನ ನಕ್ಷತ್ರದ ಹಣ್ಣು ಅಂತಲೂ ಕರೀತಾರೆ. ಬನ್ನಿ ಹಾಗಾದರೆ. ನೋಡ್ತಿದ್ದೀರಲ್ವ, ಈ ಹಣ್ಣನ್ನು ಫಸ್ಟು ಎಡ್ಜಿಗೆ ತುದಿ ಭಾಗದಲ್ಲಿರೋದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಹೊರ್ಕೊಂಡು ತಗೋಬೇಕು. ಅದಾದಮೇಲೆ ಇದರಲ್ಲಿ ಬೀಜಗಳಿರುತ್ತೆ. ಬೀಜನೂ ಹಾಗೆ ತೊಟ್ಟಿರುತ್ತೆ ಮಧ್ಯಭಾಗದಲ್ಲಿ. ತೊಟ್ಟಂದರೆ ಬೆಂಡೆ ಥರ ಇರುತ್ತೆ. ಅದನ್ನೆಲ್ಲ ಒಂಚೂರು ಚೂರು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನ ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ನಾನು ಆಲ್ರೆಡಿ ಮೊದಲನೇ ಹೆಚ್ಚಿಟ್ಕೊಂಡಿದ್ದೀನಿ. ಈ ಸ್ಟಾರ್ ಫ್ರೂಟ್ಸ್ ಏನಪ್ಪ ಅಂದರೆ ದಪ್ಪ ಇರೋರಿಗಂತೂ ತುಂಬ ಒಳ್ಳೆಯ ಹಣ್ಣು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಣ್ಣನ್ನು ತಿಂದರೆ ಸುಮಾರು ಹೊತ್ತಿನವರೆಗೂ ಹಸಿವೆ ಆಗೋದಿಲ್ಲ. ಆಮೇಲೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಮ್ ತುಂಬ ಹೇರಳವಾಗಿದೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯ ಹಣ್ಣು ಅಂತಲೇ ಹೇಳ್ಬೋದು. ಅದಾದಮೇಲೆ ಇದನ್ನ ಗೊಜ್ಜು ಮಾಡೋದಕ್ಕೆ ಸ್ಪೈಸಸ್ಸು, ಖಾರ ಪುಡಿ ಅಂದರೆ ಚಿಲ್ಲಿ ಪೌಡರು, ಎಳ್ಳು ಪೌಡ್ರು, ಆಮೇಲೆ ಹುಚ್ಚೆಳ್ಳು ಪೌಡರ್ ಅಂದರೆ ಗುರೆಳ್ಳು ಪುಡಿ, ಆಮೇಲೆ ಕಡಲೆ ಬೀಜದ ಪುಡಿ ಅಂದರೆ ಶೇಂಗಾ ಪುಡಿ, ಆಮೇಲೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಬೆಲ್ಲ, ಆಮೇಲೆ ಸಾಸಿವೆ, ಆಮೇಲೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಸ್ಟಾರ್ ಫ್ರೂಟ್ಸ್ನ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ಫಸ್ಟ್ ನೋಡ್ಕೊಂಡು ಬರೋಣ. ಇವಾಗ ಬಾಣಲಿನ ಇಟ್ಬಿಟ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ನಾವು ಯೂಸ್ ಮಾಡೋದು. ಅದಾದಮೇಲೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಇಂಗು ಹಾಕ್ಬಿಟ್ಟು ಇವಾಗ ಸ್ಟಾರ್ ಫ್ರೂಟ್ಸ್ನ ಇಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಎಷ್ಟು ಬಾಡಿಸ್ಕೋಬೇಕು ಅಂದರೆ ಅದು ನೀರು ಬಾಡಿಸ್ತಾ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡಿದ್ದ ತಕ್ಷಣವೇ ಅದು ಜಾಸ್ತಿ ನೀರು ಬಿಟ್ಟಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಅದಾದ ತಕ್ಷಣ ಸ್ಟಾರ್ ಫ್ರೂಟ್ಸು ಆಲ್ಮೋಸ್ಟ್ 50% ಆಯಿತು ಅಂತಲೇ. ಯಾಕಂದರೆ ಸ್ಟಾರ್ ಫ್ರೂಟ್ಸ್ ಬೆಂದೇ ಬಿಟ್ಟಿರುತ್ತೆ. ಇವಾಗ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಅರಿಶಿನ ಪುಡಿ, ಚಿಲ್ಲಿ ಪೌಡರು, ಆಮೇಲೆ ಕಡಲೆ ಬೀಜದ ಪುಡಿ, ಹುಚ್ಚೆಳ್ಳು ಪುಡಿ, ಎಳ್ಳು ಪುಡಿನ ಮಿಕ್ಸ್ ಮಾಡಿಕೊಂಡು ಮತ್ತು ಬೆಲ್ಲನೂ ಸೇರಿಸ್ಕೊಂಡು ಚೂರು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆ ಒಂಚೂರೇ ನೀರು ಹಾಕಬೇಕು. ನೀರು ಏನಪ್ಪ ಅಂದರೆ ನೀರನ್ನು ಒಮ್ಮೆಲೆ ಜಾಸ್ತಿನೂ ಹಾಕ್ಬಾರ್ದು, ತೀರಾ ಕಡಿಮೆನೂ ಹಾಕ್ಬಾರ್ದು. ನೋಡಿಕೊಂಡು ಈ ಹಣ್ಣುಗಳೆಲ್ಲ ಮುಳುಗೋ ಥರದಲ್ಲಿ ಒಂದು ಬೊಗಸೆ ಅಷ್ಟು ನೀರು ಅಥವಾ ಲೋಟದಲ್ಲಿ ಹೇಳ್ಬೇಕಂದ್ರೆ ಒಂದು 1/4 ಭಾಗದಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಮುಗೀತು. ಇದು ಗೊಜ್ಜು ರೆಡಿನೇ ಆಗಿಬಿಡುತ್ತೆ. ಇದೇನಪ್ಪ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿದು ಹಣ್ಣನ್ನು ಹಂಗೆ ತಿಂದರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಈ ಥರ ಗೊಜ್ಜು ಮಾಡಿಕೊಂಡು ಚಪಾತಿ, ರೊಟ್ಟಿ, ಅನ್ನಕ್ಕೆ ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ತಿನ್ನದೇ ಇರೋ ಮಕ್ಕಳಂತೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಇದು ದೊಡ್ಡವರಿಂದ ಹಿಡ್ಕೊಂಡು ಚಿಕ್ಕವರವರೆಗೂ ತಿನ್ಬೋದಾದಂಥ ಸ್ಟಾರ್ ಫ್ರೂಟ್ಸ್ ಗೊಜ್ಜು. ನೋಡಿ ಬೆಂದಾದಮೇಲೆ ಈ ಥರ ಎಣ್ಣೆ ಮೇಲ್ಗಡೆ ಬಿಟ್ಟಿರುತ್ತೆ. ಅದು ಬೆಂದಿದೆ ಅಂತಲೇ ಅರ್ಥ ಆಗಿರುತ್ತೆ. ಇದಾದಮೇಲೆ ಸ್ಟಾರ್ ಫ್ರೂಟ್ಸ್ ಗೊಜ್ಜು ರೆಡಿಯಾಗಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಕಲ್ಲುಪ್ಪನ್ನು ಹಾಕಿ ಲಾಸ್ಟಿಗೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಆಯಿತಾ? ನೋಡಿ ನಮ್ಮ ಮನೆಯಲ್ಲಂತೂ ಸ್ಟಾರ್ ಫ್ರೂಟ್ಸ್ ಗೊಜ್ಜನ್ನ ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿಂದರು. ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಾಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್